ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮಲ್ಲಿ ಕ್ಲಾಸ್ ಕಲಿತಂತ ಇವರು ಇಲ್ಲಿಂದ ಬಂದಾರ. ನಮ್ಮನೆ ಕ್ಲಾಸ್ ಕಲಿತಾ ಇದ್ರು. ಇವ್ರು ಮೊದಲಿಗೆ ನಾವು ಬೇಸಿಕ್ 85 ಇರ್ತಿದ್ರು. ಆ ಬೇಸಿಕ್ ಒಳಗೆ ಇವ್ರು ಬಂದಾರ. ಎಲ್ಲ ಥರ ವೆರೈಟಿ ಕ್ಲಾಸ್ ಕಲಿತಿದ್ದಾರೆ. ಮತ್ತು ಈಗ ಸಾರಿ ಫೋಲ್ಡಿಂಗ್ ಮತ್ತು ಬಾಕ್ಸಿಂಗ್ ಕಲಿಯಕ್ಕೆ ಬಂದಾರೆ. ಮತ್ತು ಅವ್ರ ಕ್ಲಾಸ್ ಹೇಳ್ತಾರೆ ಹಿಂದಿಯೊಳಗೆ. ಅವರು ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಾರ. ಪ್ರೀತಿ, ನಿಮ್ಮ ಅನಿಸಿಕೆ ಹೆಂಗೆ ಅನ್ಸಾಗ್ತದೆ, ಏನು ಎಲ್ಲ ಡೀಟೇಲ್ಸ್ ಆಗಿ. ನಾನು ಮೊದಲಿಗೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂತಂದ್ರೆ ನಾನು ಎಲ್ಲರೂ ಬಿಟ್ಟು ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಏನೋ ಮಾಡ್ಕೊಂಡು ಟೈಮ್ನ ವೇಸ್ಟ್ ಮಾಡ್ತಿದ್ದೆ. ನನಗೆ ಆಲಿವರ್ಕ್ ಅನ್ನೋದು ಸಿಕ್ತ, ನನಗೆ ಇದನ್ನು ಮಾಡಬೇಕು ನೋಡಬೇಕು ಅಂತ. ಅದರಿಂದ ನಂದು ಮೊದಲದಾಗಿ ನಾನು ಟೈಮ್ನ ಹಾಳು ಮಾಡ್ಕೊಳ್ಳಿಲ್ಲ. ಕಲ್ತಿಂದ ನಾನು ನಮ್ಮೂರಲ್ಲಿ ಹಾಕಬೇಕು, ಇದನ್ನ ಯಾರಿಗೂ ಗೊತ್ತಿಲ್ಲ, ಇದನ್ನ ಗೊತ್ತು ಮಾಡಬೇಕು ಅಂತ ನಾನು ಅದನ್ನ ನಾನು ನಿಮ್ದೆಲ್ಲಾನು ನಿಮ್ಮನ್ನೇ ನಾನು ನೋಡ್ಬಿಟ್ಟು ಕಲ್ಕೊಂಡೆ. ನಾನು ಒಂದು ಕ್ಲಾಸ್ ಹಾಕ್ಬೇಕು, ನಾನು 4 ಜನ ಆದ್ರೆ 4 ಜನ, 2 ಆದ್ರೆ 2 ಜನ ಕಲಿಸ್ಬೇಕು ಅಂತ ಇಷ್ಟಪಟ್ಟು ನಾನು ಸ್ವಇಚ್ಛೆಯಿಂದ ಕ್ಲಾಸ್ನ ಕಲಿಸಾಕತ್ತೀನಿ. ನನ್ನ ಹತ್ರ ಇವಾಗ ನನ್ನ 3-4 ಇಯರ್ ಬ್ಯಾಕ್ ನಾನು ನಿಮ್ಮ ಹತ್ರ ಕ್ಲಾಸ್ ಕಲ್ತಿದ್ದೆ. ಇವಾಗ ಕಲ್ತಿಂದ ನಾನು 1 ವರ್ಷ 6 ತಿಂಗಳಲ್ಲಿ ನಾನು ಕ್ಲಾಸ್ ಕಲ್ತಿದ್ದು. ಅದ್ರಲ್ಲಿ ನಾನು 113 ಜನಕ್ಕೆ ನಾನು ಕ್ಲಾಸನ್ನ ಹೇಳ್ಕೊಡ್ತೀನಿ. ಕಂಗ್ರ್ಯಾಚುಲೇಷನ್. ಎಲ್ಲ ಲಾಭ ತಗೊಂಡಿದ್ದೀನಿ. ನಾನು ಕಲಿತಾ ನೀವು ತಪ್ಪು ತಿಳ್ಕೊಬೇಡ್ರಿ. ನಾನು ಕಲಿತಾ ನಾನು ಬಸ್ಸಿಗೆ ಹೋಗೋದು ಬರೋದು ನನ್ನ ಖರ್ಚು ಜಾಸ್ತಿ ಇರೋದ್ರಿಂದ ನಾನು ಮೊದಲಿಗೆನೆ ಒಂದು 28,000 ಒಂದು ಆರ್ಡರ್ ಹೇಳ್ತಿದ್ದೆ. ಒಂದೇ ಮನೆಯಲ್ಲಿ ಮದುವೆ ಆರ್ಡರ್ ಹೇಳ್ತಿದ್ದೆ. ಆ ಆರ್ಡರ್ ಅಲ್ಲಿ ನನಗೆ 5ರಿಂದ 6 ಬ್ಲೌಸಸ್ ಇತ್ತು. ಅದು ಅವ್ರು 28,000 ಅಮೌಂಟ್ ಕೊಟ್ಟಿದ್ದಾರೆ. ಒಂದೂವರೆ 2 ತಿಂಗಳಲ್ಲಿ ನಾನು ತಕೊಂಡಿದ್ದು. ಬಟ್ ಅವಾಗ ನನ್ಗೆ ಯಾಕೆ ಮಾಡ್ಬೇಕು ಅಂತ ಮಾಡಿರ್ಲಿಲ್ಲ ರೀ. ನನ್ನ ಜೊತೆ ಬರೋರು ಅವರು ಬೇರೆ ಊರಿಗೆ ಹೋಗಿದ್ರು. ಅವ್ರ ಜೊತೆ ಇರ್ಲಾರ್ದ ನನ್ನ ಮನೇಲಿ ಖಾಲಿ ಕೊಡೋದಕ್ಕಿಂತ ಆರ್ಡರ್ ಹಿಡಿಬೇಕು ಅಂತ ಹಿಡಿತಿದ್ದೇನೆ. ಇಲ್ಲ, ನೀವು ಖಾಲಿ ಕೊಡೋದು ಕಲಿತೆ ಮುಗಿತಿರಲ್ಲ, ನಿಮ್ದು ಏನು ಯೂಸ್ ಮಾಡ್ಕೊತಿಲ್ಲ, ಅದೇ ಭಾಳ ಇದನ್ನ ಕಲಿಸಿದ್ಕು ಇವ್ರು ಮಾಡಕತ್ತಾರಪ್ಪ ಅನ್ನೋದು ನಮ್ಗೆ ಖುಷಿ ಆಗ್ತದೆ. ಖಾಲಿ ಹೋಗಿ ಕಸಿ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಮ್ಮ ಮನೆ ನಮ್ದು ಇದನ್ನ ಉದ್ಯೋಗ ಅಂತ ನಾವು ಹೋದ್ರೆ ನಮ್ಮ ಮನೆತನೂ ಮುಂದೆ ಬರ್ತದೆ, ನಾವು ಮುಂದೆ ಬರ್ತೇವೆ. ಮತ್ತು ಸಮಾಜದಾಗ ಒಂದು ಎಷ್ಟು ಮಂದಿಗೆ ನಾವು ಕೆಲಸ ಕೊಟ್ಟಂಗ ಇದು ನನಗೆ ಭಾಳ ಅಂದ್ರೆ ಭಾಳ ಇದು ಕೊಟ್ಟದ ನನಗೆ ಅರಿವಿಂದ. ಅದಕ್ಕೆ ಪ್ರತಿಯೊಬ್ಬರು ಇದೇ ಥರ ಮನೆಯಾಗ ಯಾರು ಮನ್ಯಾಗ ಕಾರ್ಯ ಕೊಂಡಿರ್ಲಾರ್ದ ಮತ್ತೊಬ್ಬರ ಬಗ್ಗೆ ಮರ್ಯಾದೆ ಕೊಂಡಿರ್ತಿತ್ತ ಇದನ್ನೆಲ್ಲ ಥರ ಕಲಿತು ಮತ್ತೊಬ್ಬರಿಗೆ ಉದ್ಯೋಗ ಕೊಡೋದು ನಾವು ರೆಡಿ ಅಂದ್ರೆ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಂತಿರ್ತೇವೆ ನಾವು. ಯಾರ್ಯಾರು ಇಂಟ್ರೆಸ್ಟ್ ಅದ ಯಾರು ಬಂದು ಕ್ಲಾಸಸ್ ಹೇಳ್ಬೇಕಂದ್ರಿ. ನಾನು ಫಸ್ಟ್ ಕಲ್ಯಾಕ್ ಬರಾಗ ನಮ್ಗೆ ಸಿಕ್ಕಾಪಟ್ಟೆ ಹೇಟ್ ಮಾಡ್ಯಾರ ಎಲ್ರು. ಯಾಕೆ ಕೊಡ್ತೀನಿ ಇಷ್ಟು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲ, ಎಲ್ಲರೂ ಇಲ್ಲ ನಿಮ್ಗಂತ ನಮ್ಮ ಹಸ್ಬೆಂಡ್ ನನಗೆ ಸಪೋರ್ಟ್ ಆಗಿದ್ರಿ. ಬಟ್ ಹೊರಗೆ ನಾನು ಬಹಳ ಟೆನ್ಷನ್. ನಮ್ಮ ಮನೆಯವ್ರಿಗೆ ಯಾರಿಗೆ ಹೆಮ್ಮೆ ಇಲ್ಲ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಹೆಮ್ಮೆ ಅದ ಈ ಸದ ನೋಡ. ನೀ ತಿಂಗಳಿಗೆ 60,000 ಮಟ ದುಡ್ಡು ಕೊಡ್ತೀವಿ. ಈ ಮನೆಗೆ ಎಲ್ಲರೂ ನಿಮ್ಗೆ ಫಸ್ಟ್ ಕಲೆಗೆ ಎಲ್ಲರೂ ಬೈತಾರ. ಈ ನಂದು ಹಂಗೆ ಫಸ್ಟ್ ಕಲೆ ನಮಗೂ ಬೈತಾರ. ಈಗ ಆಮೇಲೆ ಏನೈತಿ, ಈಗ ಸದ್ಯ ಚಲೋ ಮಾಡಿದೈತಿ ನಮ್ದು ಎಲ್ಲಾ ಮನೆಗೆ ಇರೋದೈತಿ. 4 ವರ್ಷ ಒಳಗೆ ನಾನು 11 ಲಕ್ಷ ಮೇಲ್ಪಟ್ಟು ಅರ್ನ್ ಮಾಡಿದ್ದೀನಿ. 4 ವರ್ಷದೊಳಗೆ 11 ಲಕ್ಷ ಮೇಲ್ಪಟ್ಟು ಮಾಡಿದ್ದೀನಿ. ಬಟ್ ಖರ್ಚಾಗಿರುತ್ತೆ ಗೊತ್ತಾಗಿರಲ್ರಿ. ಇವಾಗ ನನ್ನ ಸದ್ಯಕ್ಕೆ ನನಗೆ ಕ್ಲಾಸಲ್ಲಿ ಇರೋ ಮಟೀರಿಯಲ್ಸ್ ಲೆಕ್ಕ ಹಾಕಿದ್ರು 2.5 ಲಕ್ಷ ಅಬೋ ಇದ್ದೇವೆ ನನ್ನ ಹತ್ರ ಮಟೀರಿಯಲ್ಸ್. ಪ್ರತಿಯೊಂದೂ 50 ಸ್ಟೂಡೆಂಟಿಗೆ ಆಗುವಷ್ಟು ಮಟೀರಿಯಲ್ ನಾನು ಅಡ್ವಾನ್ಸ್ ಆಗಿ ಹಾಕೊಂಡಿದ್ದೀನಿ. ನಾನು ಸ್ವಂತ ದುಡ್ಡಲ್ಲೇ ಹಾಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ನಾನು ಹೇಳ್ಬೇಕಂತಂದ್ರೆ ನಾನು UV ಮಷಿನ್ ತಗೊಂಡಿದ್ದೀನಿ. ಅದ್ರ 4 ಲಕ್ಷದಲ್ಲಿ 1 ರೂಪಾಯಿ ನಾನು ಯಾರಿಗೂ ಕೇಳಿದ್ದೆ. ಸ್ವಂತ ಅಮೌಂಟ್ ಅಲ್ಲೇ ಹಾಕಿದ್ದೀನಿ. ನೋಡಿ, ಇಷ್ಟೆಲ್ಲ ಆರೋಗ್ಯದಿಂದಾನೇ ಮಾಡೋದ್ರಿಂದಾನೇ ನಿಮ್ಮ ಪುಣ್ಯದಿಂದ ಇಲ್ಲ, ನೀವು ಮಾಡಿದ್ದ ನನಗೆ ಏನಿಲ್ಲ. ನೀವು ಬಂದು ಸುಮ್ಮನೆ ಕೂತು ವೇಸ್ಟ್ ಮಾಡೋದಕ್ಕೆ ಹಿಂಗೆ ಕ್ಲಾಸಸ್ ತೆಗೆದು ನಿಮ್ಮ ಮನೆ ನಡೆಸಿರೋದು ಸ್ಥಳದಲ್ಲಿ ಬಂದು ಹೇಳ್ತಿರಲ್ಲ. ನಾ ಕಲಿಸಿದ ಏನಿಲ್ಲ, ನೀವು ಕೊಟ್ಟಿದ್ದು ನನಗೆ ಎಷ್ಟು 5.5. ಅದ್ರೊಳಗೆ ನೀವು ಏನು ಬಂದು ಏನು ಹೇಳ್ತಿರಲ್ಲ 5 ಕೋಟಿ ಇರ್ತದೆ. ನೀವು ಬಂದು ಫೀಸ್ ಕಡಿಮೆ ಇತ್ರಿ, ಜಾಸ್ತಿನೂ ಆಯ್ತು ಫೀಸ್. ಅದು ನಾವು ಕೊಟ್ಟದ್ದು ಅದು 50,000 ರೂಪಾಯಿ ನಿಮ್ ಕಡೆನೂ, ಬಟ್ ನನ್ನ ಕಡೆ ಇದ್ರೆ ನನ್ನ ಕಡೆನೂ ಉಳಿತು. ಮತ್ತೆ ಅತಿ ಆಸೆ ಅತಿ ಆಸೆಯಿಂದ ಏನಾಗ್ತದೆ, ನಮ್ಮ ಉದ್ಯೋಗ ನಾವು ಕಳಿಸ್ಕೊಳ್ತೇವೆ. ನಮ್ಗೆ ಎಷ್ಟು ಉದ್ಯೋಗ ಅಷ್ಟು ಮಾತ್ರ ಖುಷಿ ಅದ. ಯಾರೇ ಬಂದಿರ್ತಾರೆ ಗ್ರಾಹಕ ನಮಗೆ
ಟೀಚರ್ ಏನು ಹೇಳೋದು ಅವ್ರು ಯಾಕೆ ಹಿಂಗೆ ಮಾಡೋದು ಅಂತ ಒಟ್ಟ ಭಾವನೆನ ನಮ್ಮ ಮನಸ್ಸಿನಾಗ ಇಟ್ಕೋಬಾರ್ದು. ಇಟ್ಕೊಳ್ಬಾರ್ದು. ಯಾರು ಹೇಳ್ತಾರ ಏನು ಹೇಳ್ಕೊಡ್ತೇವೆ ಅಂತ ಹೇಳ್ಬೇಕು. ನಮ್ದು ಏನು ಕರ್ತೇವೆ ಫೀ ತಗೋದಿಲ್ಲ ಅದಷ್ಟು ಪೂರ್ತಿನ ಹೇಳ್ಬಾರ್ದು. ಇನ್ನೊಂದು ಮುಂದೊಂದು ಯಾರು ಗ್ರಾಹಕರ ಜೊತೆ ಮಾತಾಡೋದು. ಸಿಟ್ಟಿಗೆ ನಮಗೇನು ಬಂದಿರ್ತಾರಲ್ಲ ಅವ್ರು ಗ್ರಾಹಕ ಲಕ್ಷ್ಮೀ ಇದ್ದಂಗೆ ನಾವೇನು ಹೇಳಿದೆವು ನಾವು ಅವ್ರಿಗೆ ಪೂಜಾರಿಗಳ ಹೌದಲ್ಲ ಅವ್ರು ನಮ್ಗೆ ಲಕ್ಷ್ಮೀ ಇದ್ದಾಗ ಬಂದವ್ರಿಗೆ ನಕ್ಕೋತ ಇದು ಮಾಡ್ಕೊಂಡು ಹೋಗಪ್ಪ ಭಾಳ ಆನಂದ ಇರ್ತದೆ. ನಮ್ಮ ಉದ್ಯೋಗ ಆನಂದ ಇರ್ತದೆ, ಅವರು ಆನಂದ ಇರ್ತದೆ. ಎಷ್ಟೋ ಜನ ಕೇಳ್ಯಾರಿ, ಯಾಕಂದ್ರೆ ನೀವು ಫೀಸ್ ನಮ್ ಕಡಿಮೆ ತಗೋರಿ ನಮ್ ಹಿಂಗ್ ಮಾಡ್ರಿ ಅಂತಂದ್ರೆ ನಾನು ಯಾರಿಗೂ ಕಡಿಮೆ ತಗೊಂಡಿಲ್ಲ. ಯಾಕಂದ್ರೆ ಎಲ್ಲರೂ ನನ್ನ ವಿದ್ಯಾರ್ಥಿಗಳಿದ್ದೀರಿ. ನಾನು ನೀವು ಕಡಿಮೆ ತಗೊಂಡಂತ ತಿಳಿದ್ರಿ ನಾ ಇನ್ನೊಬ್ರಿಗೆ ಅವ್ರ ಬೆನ್ನಿಂದನ ಮೋಸ ಮಾಡ್ತಾರೆ. ನೀವ್ ಇನ್ನ ಇಷ್ಟು ನನ್ನ ಕಡೆಯಿಂದ ಆಗಲಾಗ್ಯದ್ರಿ ಮೇಡಮ್ ರೀ, ನಿಮ್ ಸ್ವಂತ ಇಚ್ಛೆರಿ ನಿಮ್ ಕಡೆಯಿಂದ ಇಸ್ಕೋರಿ, ನಿಮ್ ಕಡೆಯಿಂದ ಹಾಕ್ರಿ ಏನ್ರಿ ನಾನು ಬಿಡ್ತೀನಿ. ಬಟ್ ನೀವು ಫೀಸ್ ಒಳಗೆ ಅಮೌಂಟ್ ಒಳಗೆ ನೀವು ಲೆಸ್ ಮಾಡಂದ್ರೆ ಲೆಸ್ ಮಾಡಿ. ನಮ್ದು ಹಂಗೆ ನಾವು ಹಂಗೆ. ಯಾಕಂದ್ರೆ ಅವ್ರು ಬಂದಿದ್ದ ಸಣ್ಣ ಯಾರಿಗೆ ಗ್ರಾಹಕರಿಗೆ ಹೇಳಿರ್ತೀವಿ ಅವ್ರಿಗೆ ಒಂದು ವೇಳೆ ಬಿಟ್ಟಿರಂಗಿಲ್ಲ, ಅವ್ರ ಕಡೆ ನಾವು ಬೇಕಾದ್ರೆ ಬಿಟ್ಟಿರಂಗಿಲ್ಲ. ನಮ್ಮ ಮತ್ತೊಂದು ಗ್ರಾಹಕರಿಗೆ ಹೇಳ್ತೀವಿ ಅವ್ರ ಕರೆದಾಗ ನಾವು ಅವ್ರ ಕಡೆ 1 ಲಕ್ಷ ಕೊಡ್ಲಿಕ್ಕಂದ್ರೆ ನಾ ಕಡಿಮೆ ಅಮೌಂಟ್ ಕೊಟ್ಟಿನಿ, ನಾನು 10 ಲಕ್ಷ ಕೊಡೋದು ಅಂತ ಭಾವನೆಯಲ್ಲಿ ಯಾರಲ್ಲಿ ಬರಬಾರ್ದು ಅಂದ್ರೆ ನಾವೆಷ್ಟು ಎಲ್ಲರೂ ಈಕ್ವಲ್ ಹೋಗ್ತೀವಿ. ನಾನು ಒಂದಿಬ್ರಿಗೆ ಪ್ರಾಬ್ಲಮ್ಸ್ ಇತ್ತು ತಗೊಂಡಿದ್ರಿ. ಈ ನನ್ನ ಕಡೆನೇ ಕಲ್ತಾಗ ನನ್ನ ಕಡೆನೇ ಕಲ್ತವ್ಯಾರ ನನ್ನ ಕಡೆನೇ ಕಲ್ತವ್ರು ಎಲ್ಲ 10,000 ಮಟ್ಟ ಇಟ್ಟಾರ, 12,000 ಇಟ್ಟಾರ. ಅದು ಅವ್ರು ನಮ್ಮ ಕಡೆ ಕಲ್ತವ್ರೆ ನನ್ನ ಜೊತೆ ಎಷ್ಟು ಹಾಕತ್ತಾರಲ್ಲ ನೀ 8,000 ಇಟ್ಟಿರಿ, ನನ್ನ ಕಡೆ ಕಲ್ತವ್ರೆ ಇಟ್ಟಿಲ್ಲ ಆ ವಿಚಾರ ಮಾಡಬಾರ್ದು. ಈ ನಿಮ್ಮ ಕಡೆ ಕಲ್ತಿರ್ತಾರಲ್ಲ ಅವ್ರು ಹೆಚ್ಚಿಗೆ ಇಟ್ಟರೆ ಅದು ವಿಚಾರ ಮಾಡಬಾರ್ದು. ಯಾಕಂದ್ರೆ ನನಗೆ ಏಟು ತಪ್ಪುದು ಅಟ್ಟ ತಪ್ಪುದು ಅತಿ ಆಸೆ ಹೊತ್ತು ಗತಿ ಇಡಿಸ್ತದೆ. ನಾನು ಸ್ಟಾರ್ಟಿಂಗ್ ನಾನು 8,000 ಬಿಡ್ತಿರ್ತಿದ್ದವ್ರು. ನಾನು 8,000 ಇಟ್ಟಿನ್ರಿ, ಸ್ಟಾರ್ಟಿಂಗ್ ಒಳಗನೆ 8,000 ಇಟ್ಟಿನ್ರಿ. ಅದನ್ನೇ ಹೇಳಿನ್ರಿ, ನಾವು ಕಲ್ಯಾಣ 5 ಇತ್ತು, ನಾವು ಕಲ್ತು ಒಂದು ತಿಂಗಳಿಗೆ 6 ಆಗ್ಯದ, ಮತ್ತೆ ನಾವು ಮುಗಿಸ್ಕೊಂಬರ 7 ಆಗಿತ್ತು. ಹಂಗ ಏರುಪೇರುನು ಆಗ್ತದ. ಅವ್ರು ಕಲ್ತು ಬಂದವ್ರು ಕೊಟ್ಟು ಬೆಂಗಳೂರಿಗೆ ಹೋದಾಗ 21,000 ಕೊಟ್ಟು ಇಲ್ಲಿ ಲೋಕಲ್ ಕಲ್ತೇವೆ 1,000 ಕೊಟ್ಟು ಕಲ್ತೀವಿ. ಹೌದಲ್ರಿ? ಈಗ ನಾವು ಈ ಸದ್ದು ನಮ್ದು ಅಲ್ಲಿದ್ದಕ್ಕೆ ಸಿಟಿ ಅಂದು ಇಲ್ಲಿ ನಮ್ಗೆ ಇಲ್ಲಿ ತೊಗೊಂಬಂದ್ರೆ ಅದು ಸಾಧ್ಯ ಇಲ್ಲ. ಇಲ್ಲಿ ಹೆಂಗ್ ಹೋಗ್ತಿರ್ತದ ಇಲ್ಲಿ ಜನ ನಾನು ಅದೇ ಹೇಳಿನ್ರಿ, ನಾವು ಬಸ್ ಟಿಕೆಟ್ ಹಾಕಿ ಹೋಗೋಣ, ನಾವು ಬಾಳ ಕಷ್ಟಪಟ್ಟು ಕಲ್ತೀವಿ, ನಮ್ಗೆ ಇಷ್ಟು ಕೊಟ್ರೆ ನಮ್ಗೆ ಕೊಡ್ತಾರ. ಯಾಕಂದ್ರೆ ಮಟೀರಿಯಲ್ಸ್ ಯಾವ ಲೋಕಲ್ ಸಿಗಂಗಿಲ್ರಿ. ನಾವು ಸ್ವಂತ ಮಟೀರಿಯಲ್ಸ್ ಒಯ್ಬೇಕು ಅಂದ್ರೆ ಬಸ್ಸಿಗೂ ಬಹಳ ಕಷ್ಟ ಆಗ್ತದೆ. ಹಂಗಾಗಿ ನಾವು ಒಂದು ಸ್ವಂತ ವೆಹಿಕಲ್ ಮಾಡ್ಕೊಂಡೇನೆ ಮಟೀರಿಯಲ್ಸ್ ಒಯ್ಬೇಕಾಗ್ತದೆ. ಇದೆಲ್ಲ ಚಾರ್ಜಸ್ ಎಲ್ಲ ನಾವು ಹಾಕಿದ್ರೆ ನಮ್ಗೇನು ಉಳಿಯಂಗಿಲ್ಲ. ನಾವು 8,000 ತಗೋತೀವಿ, ಅದ್ರೊಳಗೆ 1,000 ಮಟೀರಿಯಲ್ಸ್ ಕೊಡ್ತೀವ್ರಿ ಅಂತ ಹೇಳ್ಬಿಟ್ಟೇನೆ ನಾವು ಕ್ಲಾಸಸ್ ಹೇಳಿದ್ವಿ. ನಾನು ಹೇಳಿದ್ದೀನಿ ನನ್ನ ಅಮೌಂಟ್ ಜಾಸ್ತಿ ಆದ್ರೂ ಅಡ್ಡಿಲ್ಲ, ನಮ್ಮ ಮೇಡಮ್ ನನಗೆ ಹೆಂಗೆ ಕಲ್ಸ್ಯಾರಲ್ಲ ನಾವು ಒಂದೂ ನಾನು ಮುಚ್ಚು ಮರೆ ಮಾಡ್ದೇನೆ ನಾನು ಸ್ವಯಂ ಇಚ್ಛೆಯಿಂದ ನಿಮ್ಗೆಲ್ಲಾನು ಕಲಿಸ್ಕೊಡ್ತೀನಿ. ಹಂಗೆ ಇರಬೇಕು. ಎಲ್ಲರಿಗೆ ಅವ್ರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಕ್ಲಾಸಿಗೆ ಬಂದಿರ್ತಾರೆ. ಈ ಮೇಡಮ್ ಕಡೆ ಹೋಗಿ ಯಾರು ನಮ್ಗೆ ಚಂದ ಹೇಳ್ಕೊಡ್ತಾರ, ಇದು ಹೇಳ್ಕೊಡ್ತಾರ, ನಾವೊಂದು ಏನಾರ ನಮ್ಮ ಸ್ವಂತ ಕಾರಣ ನಾವು ನಿಂತಿರ್ತೇವೆ ಅಂತ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಬಂದಿರ್ತಾರೆ. ಆ ವಿಶ್ವಾಸನ ಯಾವಾಗಲೂ ಆ ಗ್ರಾಹಕ ಮನಸ್ಸು ಮೂವ್ ಆಗಂಗೆ ಒಟ್ಟೆ ಯಾವ ರೀತಿ ಮಾತಾಡೋದು. ನಾನು ಯಾವತ್ತೂ ಹಂಗೂ ಮಾಡಿದ್ದೀನಿ. ನನಗೆ ಕೆಲವ್ರು ಹೆಂಗೆ ಮಾಡ್ತಾರೆ, ನನ್ನ ಕಡೆ ಕಲ್ತವ್ರು ಕೆಲವ್ರು ಕ್ಲಾಸ್ ತೆಗ್ದೀನಿ ಅಂತ ಹೇಳ್ತಾರೆ, ಕೆಲವ್ರು ತೆಗ್ದಿಲ್ಲ ಅಂತ ಹೇಳ್ತಾರೆ. ಹಂಗೂ ನನಗೆ ಹೇಳ್ತಾರೆ. ನನಗೆ ಯಾರು ನಾನು ಒಂದ ಮಾತಾಡಿದ್ರಿ, ಪುನೀತ್ ರಾಜ್ಕುಮಾರ್ ಅಂದ್ರೆ ನನ್ನ ಫೇವ್ರೇಟ್ ಹೀರೋ. ಅವ್ರು ಹೇಳಿದಾರೆ ನೀವು 10 ಜನಕ್ಕೆ ಬೆಳೆಸ್ರಿ, ಅವರಿಂದ ಅವ್ರು 10 ಜನಕ್ಕೆ ಬೆಳೆಸಿದ್ರೆ ಅಲ್ಲಿ 1,000 ಲೆಕ್ಕ ಹೋಗ್ತಾರೆ. ಹಾಗಾಗಿ ನಾನು ಅದನ್ನ ಏನು ತಲೆ ಕೆಡಿಸ್ಕೋಲ್ಲ. ನೀವು ಕಲಿಸ್ರಿ, ಅವರು ಅಮೌಂಟ್ ಆಗಿ ಕಲ್ತಿರ್ತಾರಂದ್ರೆ ಅವರು ಒಂದು ಏನಾರ ಮಾಡ್ಬೋದು. ಇದು ನೀವು ಅಮೌಂಟ್ ಆಗಿ ಕಲ್ತಿರಿ, ನಾನು ಎವ್ರಿ ಕ್ಲಾಸ್ ಇರ್ಬೇಡ್ರಿ, ನಮ್ಮ ಊರೊಳಗೆ ಇರ್ಬೇಡ್ರಿ ಅಂದ್ರೆ ತಪ್ಪಾಗ್ತದೆ. ಹೌದಲ್ರಿ? ಹಂಗಾಗಿ ನಾನು ಅದನ್ನ ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು. ನೀವು ಬಂದಷ್ಟು ನೀವು ಕಲಿಸ್ರಿ, ನಮ್ಗೆ ಬಂದಷ್ಟು ನಾವು ಕಲಿಸ್ತೀವಿ. ಬಟ್ ನನ್ನ ಬಗ್ಗೆ ನನಗೊಂದು ಏನಂತಂದ್ರೆ ರಿಕ್ವೆಸ್ಟ್ ಅಂತಂದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ. ನೀವೆಲ್ಲ ಕಲಿಯುವಾಗ ಚಲೋ ಕಲ್ತಿರ್ತೀವಿ, ಕಲ್ತಾಗಿಂದ ಮೇಡಮ್ ಹಂಗ ಹಿಂಗಂತ ಅಪಪ್ರಚಾರ ಮಾಡ್ಬೇಕು. ಅದು ನಿಜ ಇತ್ತಂದ್ರೆ ನೀವು ಹೇಳಿ, ನಿಜ ಇರ್ಲಿಕ್ಕಂದ್ರೆ ಹೇಳಿ ನನ್ನ ಬಗ್ಗೆ ಅಪಪ್ರಚಾರ. ನೀವು ಒಳ್ಳೇದು ಹೇಳಿಲ್ಲ ಅಂದ್ರೆ ಅಡ್ಡಿಲ್ಲ, ನನ್ಗೇನು ಅದೇ ಇಲ್ಲ. ಇನ್ನೊಂದು ಅಪಪ್ರಚಾರ ಒಂದು ಮಾಡಿ. ಇನ್ನೊಂದು ಹೇಳ್ತೀನಿ, ಯಾರು ಎಲ್ಲೇ ಇರಲಿ ನಮ್ಮಲ್ಲಿ ಇರ್ತಾರ, ನಮ್ಮ ಕ್ಲಾಸಲ್ಲಿ ಬರ್ತಾರ, ನಮಗೂ ಅಂತಿರ್ತಾರೆ, ಅದ್ರ ಕಡೆ ಕಿವಿ ಹಾಕ್ಬಾರ್ದು. ನಾವು ಉದ್ಯೋಗ ಮಾಡತ್ತೀವಿ, ನಮ್ಗೆ ಗೊತ್ತೈತಿದ್ರು, ನಮ್ಮ ಮನಸ್ಸಿಗೆ ಗೊತ್ತೈತಿದ್ರು, ಕರೆಕ್ಟ್ ಹೇಳಿದ್ರು. ಅವ್ರು ಅನ್ನೋದು ಬೇಡ. ಹೌದಲ್ಲ? ನೀವ್ಯಾಕೆ ಅಂತೀರಿ, ನೀವ್ಯಾಕೆ ಅನ್ನೋದು ಜಬರತ್ ಏನೈತಿ? ಏನೂ ಇಲ್ಲ. ನಾನು ಹೆಂಗ್ ಮಾತಾಡತ್ತೀನಿ ನಾವು ಕೇಳಿಸತ್ತಿ ಇಲ್ಲ ಇಲ್ಲ ಅಂದ್ರೆ ನಾ ಕರೆಕ್ಟ್ ಅದನ್ನಿಲ್ಲ, ಕರೆಕ್ಟ್ ಹೋಗ್ಬೇಕು. ಹೌದಲ್ಲ? ಹಿಂದಿಂದ ವಿಚಾರ ಮಾಡ್ಬಾರ್ದು. ನಮ್ಮ ಬಗ್ಗೆ ಏನ್ ಮಾತಾಡ್ತಾರೋ, ಇವ್ರ್ಯಾಕೆ ಹಿಂಗಂತಾರ, ಅವ್ರ್ಯಾಕೆ ಹಿಂಗಂತಾರ ಅನ್ನೋದ್ರಿಂದ ಏನಾಗ್ತದ, ನಮ್ಮ ಉದ್ಯೋಗಕ್ಕೆ ನಾವು ಅವ್ರು ಹಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡಿದ್ರೆ ನಾವು ಏನು ಪ್ಲಾನ್ ಹಾಕಿ ಡಿಸೈನ್ ರೆಡಿ ಮಾಡ್ತಿರ್ತೇವೆ. ಒಂದೇನೋ ಹೇಳ್ಬೇಕು ಅನ್ನೋದ್ರಲ್ಲಿ ಮಾಡ್ಕೊತಿರ್ತೇವೆ. ಅವ್ರು ಹಂಗಂದ್ರಲ್ಲ ಅದೇ ಮನಸ್ಸಿಗೆ ಮಾಡ್ಕೊಂಡು
ಕಲ್ತೇವಂದ್ರೆ ನಮ್ಗೆ ಹಿಂದೆ ಹೇಳಿದಿರ್ತಾರೆ ನಾವು ಅವ್ರ ಮನಸ್ಸಿಗೆ ಹಾ ರೀ ಅಂತಾರೆ ಅಂತ ಯಾರು ಏನು ಹೇಳ್ತಾರೆ ಅಂತ ಹೇಳೋದು ನಾ ಏನು ಮಾಡ್ಕತ್ ಮಾಡೀನಿ ನಾಳೆ ಏನು ಹೇಳೋದಕ್ಕೆ ಮಾಡೀನಿ ಅದ್ರ ಬಗ್ಗೆ ನಾವು ರೆಡಿ ಇರಬೇಕು ಇರ್ತಾರ ಎಲ್ಲರೂ ಹೊರಗಡೆ ಇರ್ತೈತಿ ಇಲ್ಲ ಅನ್ನಂಗಿಲ್ಲ ಯಾರನ್ನೂ ತಿರುಗಿ ಬಾ ಅಂದ್ರೆ ಬಾ ಅಂದ್ರೆ ಬಿಡು ಅಷ್ಟೇ ಅಷ್ಟೇ ಹೌದಲ್ಲ ನೀವೇ ಕರೆಕ್ಟಾಗಿ ಹೇಳಾಕತ್ತೀರೋ ಮುಗೋದು ನನ್ಗೆ ಇನ್ನೊಂದು ಖುಷಿ ಅದ ರೀ ನಮ್ಮ ಕ್ಲಾಸ್ ಒಳಗ ಒಬ್ರು ಪ್ರಿಯಾಂಕಾ ಅಂತ ಕಲ್ತಿರಿ ಅವ್ರು ಬೇರೆ ಊರಿಂದ ಬರ್ತಿರೋ ಅವ್ರ ಹಸ್ಬೆಂಡ್ ಡೆತ್ ಆಗಿದ್ರಿ ಅವ್ರ ಮೇಡಮ್ ರೀ ನಾನು ನಿಜವಾಗ್ಲೂ ಹೇಳ್ವಾಗ ನನ್ನ ಲೈಫ್ ಒಳಗೆ ಇಷ್ಟು ದೊಡ್ಡನ್ನ ನೋಡಿಲ್ಲ ನಾನು ಸ್ವಂತ ದುಡಿಮೆ ಅಂದ್ರೆ ಇಷ್ಟು ನೋಡೇ ಇಲ್ಲ ಅಂತ ಇರ್ತಿದ್ರಿ ಅವ್ರು ಯಾಕಂದ್ರೆ ಅವ್ರು ಇವಾಗ ಬಿಜಾಪುರಕ್ಕೆ ಮನಿ ಮಾಡ್ಯಾರಿ ನೀವು ಹಿಂಗ್ ಮಾಡ್ರಿ ಹಿಂಗ್ ಹಾಕ್ರಿ ನೀವು ಹಿಂಗ ಆರ್ಡರ್ ತಗೋರಿ ಅಂತ ನಾ ಹೇಳಿ ನಾ ಏನೇ ತಿಳಿಲಿಲ್ಲ ಅಂತಂದ್ರು ಅವರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ನಾನು ಅವ್ರ ಫೋನ್ ಅಟೆಂಡ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ ನಮ್ಮಲ್ಲೇ ಆಗಿರೋದು ಯಾವಾಗ ಬೇಕಾದ್ರೆ ಫೋನ್ ಹಚ್ತಾರೆ ಯಾರಿಗೆ ನಾವು ಈಗ ಹಚ್ಚಿರಿ ಈಗ ಮಾಡಿದ್ರೆ ಯಾರಿಗೆ ಗೊತ್ತಿಲ್ಲ ಹಚ್ಚಿ ಎಷ್ಟು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಈ ಸಲ ನನ್ನ ಕಡೆ 9,900 ಹೆಚ್ಚಿಗೆ ಹಾಕಿದ್ರು ಬಂದು 1000 ಸರಿ ಬಂದೈತಿ ನಂದು ಮಂದಿ ಕಲ್ತವ್ರು ಎಲ್ಲರೂ ಖುಷಿ ಖುಷಿಯಾಗಿ ತಮ್ಮ ಉದ್ಯೋಗ ತಾವು ಮಾಡಾಕ್ತಾರೆ ನನಗೆ ಎಷ್ಟೋ ಮಂದಿ ಬಂದಂತ ನಾವು ಇಷ್ಟು ಗಳಿಸಿದ್ವಿ ಇಟ್ಟು ಮಾಡಿದೇವಲ್ಲ ಅದು ಹೇಳ್ತಾರೆ ಈ ಸಣ್ಣ ಬಂದು ಹೇಳಿದಿಲ್ಲ ಅದು ಭಾಳ ಖುಷಿ ಅನ್ನಿಸ್ತು ಏನೇ ಇರಲಿ ಮತ್ತೊಬ್ಬರ ಕಡೆ ಏನೂ ನಾವು ತಲೆ ಕೆಡಿಸ್ಕೊಳ್ಳೋದು ನಾವೇನು ಒಂದು ಲೈನ್ ಹೋಗ್ತಿದ್ದೇವಲ್ಲ ಅದ್ರ ಕಡೆ ಲಕ್ಷ ಇಟ್ಟು ಅದನ್ನೇ ಮಾಡ್ಕೊತ ನಮ್ಮ ಸ್ವಂತ ಉದ್ಯೋಗನ ಎಲ್ಲರೂ ಮಾಡೋನು ಅಂದ್ರೆ ನಾವು ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಂತಿರಬೇಕು ಯಾವಾಗಲೂ ಅದಕ್ಕಾಗಿ ನನ್ನ ಕಡೆ ಏನು ಕಲಿತಿರಲ್ಲ ಎಲ್ಲರೂ ಬರ್ರಿ ಕಲೀರಿ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಹಾಕಲಿ ಅವರು ಹಿಂದಿಯಿಂದ ಕಡೆ ಹಾಕ್ತಾರೆ ತೆಗೆದ ಅವರು ಹಿಂದಿ ಒಳಗೆ ಯಾರು ಇಂಟ್ರೆಸ್ಟ್ ಐತಿ ಅವ್ರ ಕಡೆನೂ ಕಲಿಯಿರಿ ನಿಮಗೆ ಏನೇ ಗೈಡೆನ್ಸ್ ಬೇಕಪ್ಪ ಅಂದರೂ ನಮ್ಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಡೆ ಸ್ಟಿಚಿಂಗ್ ಕ್ಲಾಸಸ್ ಅದ ರೀ ಗೊಂಡೆ ಕ್ಲಾಸಸ್ ಅದ ರೀ ಮತ್ತು ನಾವು ಮಷಿನ್ ಎಂಬ್ರಾಯ್ಡ್ರಿನೂ ಹಾಕೊಡ್ತೀನಿ ಆರಿವರ್ಕು ಹಾಕೊಡ್ತೀನಿ ರೀ ಆರಿವರ್ಕ್ ಕ್ಲಾಸಸ್ ನಡೆಸ್ತೀನಿ ರೀ ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂದ್ರೆ ಇನ್ನೊಬ್ರು ಹಸ್ಬೆಂಡ್ ತೀರ್ಕೊಂಡವ್ರು ಇದ್ರಿ ಅವ್ರಿಗೂ 2 ಮಕ್ಳು ಅದಾವ್ರಿ ಅವರು ಅಕ್ಕ ನನಗೆ ಎಲ್ಲಿ ಹೋದ್ರು ನನಗೆ ಹೊಲದ ಕಸಕ್ಕೆ ಹೋಗ್ಬೇಕು ಇಲ್ಲ ನನಗೆ ಬೇರೆ ಆರ್ಡರ್ ಬರ್ತಿಲ್ಲ ಅಕ್ಕ ನಾನು ಹೆಂಗೆ ಮಾಡಲಿ ಅಂತ ಕೇಳಿದ್ರಿ ಅವರು ಕೇಳಿದ ಆ ಕ್ಷಣನೇ ನಾನು ಅವ್ರಿಗೂ ನಮ್ಮ ಕಡೆನೇ ಕೆಲಸ ಮಾಡ್ರಿ ನೀವು ನನ್ನ ಕೈಗೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಹೆಲ್ಪ್ ಮಾಡ್ತೀನಿ ಬರ್ತೀನಿ ನನ್ನ ಜೊತೆ ಜಾಯಿನ್ ಆಗಿ ಅವ್ರೂ ವರ್ಕ್ ಮಾಡಾಕತ್ತಾರೆ ಥ್ಯಾಂಕ್ಸ್ ರೀ ಹಾಂ